FSL ವರದಿಯಲ್ಲಿ ಏನೇನಿದೆ ಗೊತ್ತಾ? 6 ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿದೆ. 6 ಜನ ಆರೋಪಿಗಳು ಧರಿಸಿದಂಥ ಬಟ್ಟೆ ಮೇಲೆ. ಇನ್ನು ರಿಪೀಸ್, ದೊಣ್ಣೆ, ಬೆಲ್ಟ್ ಮೇಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿತ್ತು. ದರ್ಶನ್ ಮನೆಯನ್ನ ಸರ್ಚ್ ಮಾಡಿದಾಗ ಅಲ್ಲಿ ಲಾಠಿ ಸಿಕ್ಕಿತ್ತು. ಲಾಠಿ ಮೇಲೂ ಕೂಡ ರಕ್ತ ಇತ್ತು. ಶವವನ್ನು ಸಾಗಾಟ ಮಾಡಿದಂಥ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆ ಆಗಿತ್ತು. ಪೊಲೀಸರ ಭಯದಿಂದ CCTV ವಿಡಿಯೋ ಡಿಲೀಟ್ ಆಗಿತ್ತು. ಅದನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. 11 ವಾಹನಗಳ ದೃಶ್ಯಾವಳಿಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಈಗ ಹೈದರಾಬಾದ್ FSL ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಒಟ್ಟು 18 ಮಾದರಿ ಸ್ಯಾಂಪಲ್ ಅನ್ನು ಕಳಿಸಿಕೊಟ್ಟಿದ್ದಂಥ ಪೊಲೀಸರು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಹೈದರಾಬಾದ್ಗೆ ಕಳುಹಿಸಿಕೊಡಲಾಗಿತ್ತು. ಈವರೆಗೆ ಪೊಲೀಸರ ಕೈ ಸೇರಿದೆ 10 ರಿಪೋರ್ಟ್ಗಳು. ನಿನ್ನೆ 8 ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 18 ವಿಚಾರವಾಗಿ 18 ಮಾದರಿಗಳನ್ನು ಕಳಿಸ್ಕೊಟ್ಟಿದ್ರು, ಕಲೆಕ್ಟ್ ಮಾಡಿ ಪೊಲೀಸರು. ಎಲ್ಲಿಗೆ? ಹೈದರಾಬಾದ್ FSLಗೆ. ಅದರ ಪೈಕಿ 10 ರಿಪೋರ್ಟ್ ಸಿಕ್ಕಿತ್ತು. ಇನ್ನು 8 ರಿಪೋರ್ಟ್ಗಳು ಸಿಕ್ಕಿರಲಿಲ್ಲ. ನಿನ್ನೆ ಆ ರಿಪೋರ್ಟ್ ಸಿಕ್ಕಿದೆ ಅಂತೆ. ಒಟ್ಟು 18 ಮಾದರಿಗಳನ್ನು ಕಲೆಕ್ಟ್ ಮಾಡಿ, ಒಂದು CCTV DVRಗಳಿರ್ಬೋದು, ದರ್ಶನ್ ಮನೆಯಲ್ಲಿ ಸಿಕ್ಕಂಥ ಲಾಠಿ, ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಕಲೆಕ್ಟ್ ಮಾಡಿ, ಒಂದಷ್ಟು ಮಾದರಿಗಳನ್ನು ಕಲೆಕ್ಟ್ ಮಾಡಿ, ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಕಳಿಸಿಕೊಡಲಾಗಿತ್ತು. ಅದರಲ್ಲಿ 10 ರಿಪೋರ್ಟ್ ಬಂದಿತ್ತು. ಉಳಿದ 8 ರಿಪೋರ್ಟ್ಗಳು ಬರಬೇಕಾಗಿತ್ತು. ಈಗ ಅದು ಕೂಡ ನಿನ್ನೆ 8 ರಿಪೋರ್ಟ್ ಕೈ ಸೇರಿದೆ, ಪೊಲೀಸರ ಕೈ ಸೇರಿದೆ ಎನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೋಡಿ, ಇವತ್ತು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜನ್ನು ಮಾಡ್ತಾ ಇದೆ. ಒಂದು ಕಡೆ ಪಟ್ಟಣಗೆರೆ ಶೆಡ್ ಬಳಿ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಪವಿತ್ರಗೌಡ ನಿವಾಸದ ಬಳಿ ದೀಪ್ತಿ ಇದ್ದಾರೆ. ಘಟನೆ ನಡೆದಂಥ ಜಾಗದಿಂದ ನೋಡಿ ಅವರಿದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಶ್ರೀಪಾದ್ ಪಾಟೀಲ್. ಇನ್ನು ಶವವನ್ನು ಬಿಸಾಡಿದಂಥ ಜಾಗ ಇದೆಯಲ್ಲ, ದೊಡ್ಡ ಮೋರಿ, ಆ ಮೋರಿಯ ಬಳಿ ನಮ್ಮ ಪ್ರತಿನಿಧಿ ವೀರೇಶ್ ಇದ್ದಾರೆ. ಕೋರ್ಟ್ನ ಹೊರಭಾಗದಿಂದ ನಾಗರಾಜ್ ಮಾಹಿತಿಯನ್ನು ಕೊಡ್ತಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿ ಮುಂಭಾಗದಿಂದ ಮಾದೇಶ್ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಪಟ್ಟಣಗೆರೆ ಶೆಡ್ನಿಂದ ಮಾಹಿತಿಯನ್ನು ಕೊಡೋದಕ್ಕೆ ಶ್ರೀಪಾದ್ ಪಾಟೀಲ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ನೋಡಿ, ಈಗ ಟೆನ್ಷನ್ ಜಾಸ್ತಿ ಆಗ್ತಾ ಇದೆಯಂತೆ ದರ್ಶನ್ಗೆ. ಯಾವಾಗ ಇಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ. ಇದರ ಪೈಕಿ 18 ಸ್ಯಾಂಪಲ್ಗಳನ್ನು ಕಳಿಸ್ಕೊಟ್ಟಿದ್ರು. ಅದರಲ್ಲಿ 18ಕ್ಕೆ 18 ಸ್ಯಾಂಪಲ್ಗಳ ವರದಿ ಈಗ ಪೊಲೀಸರ ಕೈ ಸೇರಿದೆ. ನಿನ್ನೆ 8 ರಿಪೋರ್ಟ್ ಸೇರಿರುವಂಥದ್ದು. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಏನಾದರೂ ಮಾಹಿತಿ ಕೊಡ್ಬೋದಾ ಶ್ರೀಪಾದ್? ಸರ್ ನಾಗೇಂದ್ರ ಬಾಬು, ಈ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಒಂದು ಆಶಾಭಾವ ಇತ್ತು. ಏನಂತಂದರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಬಿಡಬಹುದು, ಜಾಮೀನನ್ನು ಪಡೆದು ಬಿಡಬಹುದು ಅನ್ನುವಂಥ ಆಶಾಭಾವ. ಆದರೆ ಯಾಕೋ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇವರ ಆತಂಕ ಹೆಚ್ಚಾಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ, ಇವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಸಿಗ್ತಾ ಇರೋದು. ತಾಂತ್ರಿಕ ಸಾಕ್ಷಿಗಳು, ವೈಜ್ಞಾನಿಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಈ ಎಲ್ಲ ಸಾಕ್ಷಿಗಳು ಕೂಡ ಡಿ ಗ್ಯಾಂಗ್ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದನ್ನು ಸಾರಿ ಹೇಳ್ತಾ ಇರುವ ಹಿನ್ನೆಲೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಇನ್ನು ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. 1ನೇ ಹಂತದಲ್ಲಿ ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟನ್ನು ಏನು ಸಲ್ಲಿಸಲಾಗಿದೆ. ಇನ್ನಷ್ಟು ವರದಿಗಳು ಬರಬೇಕಾಗಿತ್ತು ಅನ್ನುವಂಥ ಮಾತನ್ನು ಏನು ಹೇಳಲಾಗಿತ್ತು, ಅವನ್ನ 174 ಅಡಿಯಲ್ಲಿ ನಾವು ಸಲ್ಲಿಸ್ತೀವಿ ಇನ್ನೊಂದು ರೌಂಡಿಗೆ ಅನ್ನುವಂತಹ ಮಾಹಿತಿಯನ್ನು ಕಮಿಷನರ್ ದಯಾನಂದ್ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೆ ತಕ್ಕನಾದಂತಹ ಎಲ್ಲ ತಯಾರಿಯನ್ನು ಈಗಾಗಲೇ ಪೊಲೀಸ್ ತಂಡ ಮಾಡಿಕೊಳ್ತಾ ಇರೋದು. ಆ ವರದಿಯಲ್ಲಿ ಇನ್ನೂ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಪೊರ್ಕಿ ಆ್ಯಂಡ್ ಗ್ಯಾಂಗ್ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿಯ ಪ್ರೀ ಪ್ಲಾನನ್ನು ಮಾಡಿಕೊಂಡಿದ್ರು, ಇವರು ಯಾವ ರೀತಿ ಕೃತ್ಯವನ್ನು ಬಳಸೋದಕ್ಕೆ ಉಪಯೋಗಿಸಿಕೊಂಡಂತಹ ಪರಿಕರಗಳು ಎಲ್ಲವೂ ಕೂಡ ಸಾಕ್ಷಿಯನ್ನು ಸಾರಿ ಹೇಳ್ತಾ ಇವೆ. ದರ್ಶನ್ ಶರ್ಟ್ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ, ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ರೀಪೀಸ್, ದೊಣ್ಣೆ, ಲಾಠಿ, ಇದ್ರ ಮೇಲೆ ರಕ್ತದ ಕಲೆ, ಶೂ ಮೇಲೆ ರಕ್ತದ ಕಲೆ, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಇವರು ಈ ಕೃತ್ಯದಲ್ಲಿ ಯಾವ ರೀತಿ ಭಾಗಿಯಾಗಿದ್ರು ಅನ್ನೋದು ಬಹಳ ಕನ್ಫರ್ಮ್ ಆಗ್ತಾ ಇದೆ. ಸೊ ಇದರಿಂದ ಈ ಒಂದು ಗ್ಯಾಂಗ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಇನ್ನುಳಿದ ಈ 18 ರಿಪೋರ್ಟ್ಗಳೇನಿದೆ, ಆ ರಿಪೋರ್ಟ್ಗಳು ಕೂಡ ಪೂರಕವಾಗಿವೆ. ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋದಕ್ಕೆ ಪೂರಕವಾಗಿ ಮರ್ಡರ್ಗೆ ಪುಷ್ಟಿ ಅನ್ನುವಂತೆ ಸಾಕ್ಷಿ ಸಿಗ್ತಾ ಇರುವ ಹಿನ್ನೆಲೆ ಮತ್ತಷ್ಟು ಸಂಕಷ್ಟ ಈ ಕ್ಷಣದಿಂದ ಆರಂಭ ಆಗಿದೆ ನಾಗೇಂದ್ರ ಬಾಬು. ಓಕೆ,
ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಶ್ರೀಪಾದ್. ನೋಡಿ, ಈಗ FSL ರಿಪೋರ್ಟ್ ಹೇಗಿತ್ತು, ಏನೆಲ್ಲ ಸಿಕ್ಕಿತ್ತು ಅಂತೇಳಿ ನಾವು ಗಮನಿಸ್ತಾ ಇದ್ವಿ. ಇನ್ನೊಂದು ಕಡೆ ಅಟಾಪ್ಸಿ ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿ, ಪೋಸ್ಟ್ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅದಾದ ಬಳಿಕ ಒಂದಷ್ಟು ರಿಪೋರ್ಟ್ಗಳು, ಪ್ಯಾಥಾಲಜಿ ರಿಪೋರ್ಟ್ ಕೈ ಸೇರುತ್ತೆ, ಅಟಾಪ್ಸಿ ರಿಪೋರ್ಟ್ ಕೈ ಸೇರುತ್ತೆ. ಅದಕ್ಕೆಲ್ಲವೂ ಕೂಡ ಒಟ್ಟಿಗೆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಮಾಡಿ ಅದನ್ನು ತನಿಖಾಧಿಕಾರಿಗಳ ಕೈ ಕೊಡ್ತಾರೆ. ಸೊ ಈಗ ಆ ಸಂದರ್ಭದಲ್ಲಿ ಅಂದರೆ ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ನೋಡಿ, ಈಗ ಆ ಒಂದು ಫೋಟೋವನ್ನು ಇಟ್ಟು ನೋಡಿ, ಇಲ್ಲಿ ಆ ಸ್ಕೇಲನ್ನು ಇಟ್ಟು ಒಂದು ಅಳತೆ ಮಾಡ್ತಾರೆ ನೋಡಿ, ಎಷ್ಟು ಜಾಗದಲ್ಲಿ ಅಲ್ಲಿ ಏಟಾಗಿದೆ, ಪೆಟ್ಟು ಬಿದ್ದಿದೆ ಅಂತೇಳಿ. ಸೊ ಈಗ ಆ ಜಾಗದಲ್ಲೆಲ್ಲೂ ಕೂಡ ರಕ್ತಸ್ರಾವಾಗಿತ್ತು, ದೇಹದ ನಾನಾ ಭಾಗದಲ್ಲಿ ರಕ್ತಸ್ರಾವಾಗಿತ್ತು, ಬಾಸುಂಡೆ ಬರೋ ರೀತಿಯಾಗಿ ಬೆನ್ನು ಭಾಗದಲ್ಲಿ, ಇನ್ನು ಕಿವಿ ಕಟ್ಟಾಗುವಂತೆ ಹೊಡೆದಿದ್ರು ನೋಡಿ. ಆ ಕಿವಿ ಜಾಗ ಅದು ತೋರಿಸೋದಕ್ಕೆ ಆಗೋದೇ ಇಲ್ಲ. ಇವರ ಕೃತ್ಯ ಆ ರೀತಿಯಾಗಿತ್ತು. ಆ ಫೋಟೋವನ್ನು ಕೂಡ ತೋರಿಸೋದಕ್ಕೆ ಆಗೋದಿಲ್ಲ. ಇನ್ನೆಷ್ಟು ಕ್ರೂರತನವನ್ನು ಮೆರೆದಿದ್ರು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಡಿ. ಮತ್ತೊಂದು ಕಡೆ ನೋಡಿ, ಬಾಯಿ ಈ ಪೋರ್ಷನ್ ಕಟ್ಟಾಗಿತ್ತು. ಸೊ ಬಾಯಿ ಕಟ್ಟಾಗಿತ್ತು. ಸೊ ಆ ಫೋಟೋಗಳನ್ನು ಮಾರ್ಕ್ ಮಾಡಿ ಅಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಕಡೆ ಕಿವಿ ಕಟ್ಟಾಗಿತ್ತು, ಮತ್ತೊಂದು ಕಡೆ ಬಾಯಿ ಕಟ್ಟಾಗಿದ್ದು, ಇನ್ನೊಂದು ಬೆನ್ನು ಭಾಗದ ಮೂಳೆಗಳ ಅಲ್ಲಿ ಪುಡಿ ಆಗಿತ್ತು ಅನ್ನೋ ಒಂದು ರಿಪೋರ್ಟನ್ನು ಕೊಡಲಾಗಿತ್ತು. ಅಷ್ಟೇ ಅಲ್ಲ ನೋಡು, ಹಲ್ಲುಗಳು ಕೂಡ ಪುಡಿ ಆಗಿತ್ತು ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ನು ಎದೆಯ ಭಾಗದ ಎಲುಬು ಅಲ್ಲಿ ಒದ್ದಂಥ ಸಂದರ್ಭದಲ್ಲಿ ಅದು ಪುಡಿಯಾಗಿ ಅದು ಶ್ವಾಸಕೋಶಕ್ಕೂ ಕೂಡ ಚುಚ್ಚಿತ್ತು. ಬ್ರೈನ್ ತಲೆಗೆ ಹೊಡೆದಂಥ ಸಂದರ್ಭದಲ್ಲಿ ಮೆದುಳಿನಲ್ಲೂ ಕೂಡ ರಕ್ತಸ್ರಾವಾಗಿತ್ತು. ನೋಡಿ, ದವಡೆ ಮುರಿತ ಆಗಿತ್ತು, ರೇಣುಕಾಸ್ವಾಮಿಯ ದವಡೆ ಮುರಿತ ಆಗಿತ್ತು. ಅದು ಕೂಡ ಎಲ್ಲವೂ ಕೂಡ ಮೆನ್ಷನ್ ಆಗಿರುವಂಥ ವಿಚಾರಗಳು. ನೋಡಿ, ಅವರ ಕ್ರೂರತನ ಹೇಗಿತ್ತು ಅಂತೇಳಿ ಈಗ ಬರಲಿ ಮಾತಾಡಿ. ನೋಡಿ, ಮರ್ಮಾಂಗಕ್ಕೆ ಹೊಡೆದಂಥ ಸಂದರ್ಭದ ಆ ಒಂದು ದೃಶ್ಯ, ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದ್ದ. ಹೌದು, ಕಾನೂನು ನಿಮ್ಮ ಕೈ ಕೊಟ್ಟಿದ್ಯಾರು? ಕಂಪ್ಲೇಂಟ್ ಕೊಡ್ಬೋದಿತ್ತು, ಕಾನೂನಿದೆ, ಪೊಲೀಸರಿದ್ದರು. ಅದೇ ಪೊಲೀಸರು ನಿಮ್ಮನ್ನು ಒಳಗಾಕಿದ್ದು ನೀವು ಮಾಡಿದ ತಪ್ಪಿಗೆ. ಅದೇ ರೀತಿಯಾಗಿ ಅವನು ಕೂಡ ತಪ್ಪು ಮಾಡಿದ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಆತನನ್ನು ಕೂಡ ಇದೇ ರೀತಿಯಾಗಿ ಇವತ್ತು ಜೈಲಲ್ಲಿ ತಳ್ತಾ ಇದ್ರು ತನಿಖೆ ನಡೆಸಿ. ನೋಡಿ, ಪಕ್ಕೆಲುಬು ಮುರಿತಾಗಿತ್ತು. ಈ ಪಕ್ಕೆಲುಬು ಎಲ್ಲವೂ ಕೂಡ ಪುಡಿ ಆಗಿತ್ತು. ಆ ಪೋಸ್ಟ್ಮಾರ್ಟಮ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಂದ ಎಲ್ಲ ಕೂಡ ಓಪನ್ ಮಾಡ್ತಾರೆ. ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಪಕ್ಕೆಲುಬುಗಳನ್ನು ನೋಡ್ತಾರೆ, ಎಲ್ಲವೂ ಕೂಡ ಪುಡಿ ಆಗಿತ್ತು. ಇನ್ನು ಯಾವ ಕ್ರೂರವಾಗಿ ಅವರು ಹಲ್ಲೆ ಮಾಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಬೆನ್ನಿನ ಭಾಗದಲ್ಲಿ ಬಾಸುಂಡೆಗಳು, ಇನ್ನು ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ರು. ಪರಿಪರಿಯಾಗಿ ಬೇಡ್ಕೊಂಡಿದ್ದ. ಹೆಂಡತಿ ಗರ್ಭಿಣಿ, ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಬಿಟ್ಬಿಡಿ, ಮತ್ತೊಮ್ಮೆ ಮಾಡೋದಿಲ್ಲ ಅಂತೇಳಿ ಕೈ ಮುಗಿದು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ.